ನಾವು ಕಾರ್ತಿಕ್ ಸೋಮವಾರ ಅಂತ ಅರ್ಕೇಶ್ವರನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಹಂಗೆ ಹೋಗ್ತಾ ಗಾಡಿ ಸೈಡ್ಗೆ ಹಾಕಿ ಗಂದಿಗೆ ಅಂಗಡಿಗೆ ಬಂದಿದ್ದೀವಿ. 365 ದೀಪದ ಬತ್ತಿ ಹಚ್ಚಬೇಕು ಅಂತ ನಾವು ಪೂಜೆ ಸಾಮಾನೆಲ್ಲ ತಗೊಂಡು ಮತ್ತೆ ಹೊರಡ್ತಾ ಇದ್ದೀವಿ. ನಾವು ಹೋಗೋಷ್ಟೊತ್ತರಿಗೆ ತುಂಬ ಜನ ಆಗಿದ್ರು. ನಾವು ಆದರೂ ಜನ ಇದ್ರೇ ಇರಲಿ ಬಿಡು ಅಂದ್ಬಿಟ್ಟು, ಈ ಜನ ಏನು ಎಲ್ಲ ಕಡೆ ಜನ ಇರ್ತಾರೆ ಅಲ್ವಾ, ಹಾಗೆ ಹಂಗೆ ಮುಂದೆ ಹೋಗಿ ನಾವು ಎಲ್ಲ ಪೂಜೆ ಸಾಮಾನಿಗೆ ರೆಡಿ ಮಾಡ್ಕೊಂಡು ನಾವು ಹಂಗೆ ರೆಡಿ ಮಾಡ್ಕೊತ ಸುತ್ತ ನೋಡ್ತಾ ಇದ್ದೋ. ಯಾಕಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ದೀಪದ ಬೆಳಕು. ಎಷ್ಟು ಜನ ಹಚ್ಚಿದ್ರು ಅಂದರೆ ಲೆಕ್ಕನೇ ಇರಲಿಲ್ಲ. ಅದೇ ಥರ ನಾವು ನೋಡ್ಕೊಂಡೇ ದೀಪದ ರೆಡಿ ಎಲ್ಲ ಮುಗಿಸ್ಕೊಂಡು ನಾವು 10 ನಿಮಿಷದಲ್ಲಿ ದೀಪ ರೆಡಿ ಮಾಡಬೇಕಾಗಿರೋ ಟೈಮು 20 ನಿಮಿಷಕ್ಕೆ ಹೋಯ್ತು. ಯಾಕಂದರೆ ನೋಡಿ ಈ ಥರ ಆಡ್ತಾ ಇದ್ರು, ಏನು ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಹಂಗೂ ಹಿಂಗೂ ಅವ್ರನ್ನ ಕಟ್ಕೊಂಡು ದೀಪದ ರೆಡಿ ಎಲ್ಲ ಮುಗಿಸ್ಕೊಂಡು ಬೇಕಲ್ವಾ, ಯಾಕಂದರೆ ಅದಕ್ಕೆ ಅಂತಲ್ವಾ ಬಂದಿರೋದು. ಎಲ್ಲ ಮುಗಿಸ್ಕೊಂಡು ಅಕ್ಕ ಫಸ್ಟ್ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಪೂಜೆ ಮಾಡಿದೆ. ಯಾಕೆ ಒಟ್ಟೊಟ್ಟಿಗೆ ಪೂಜೆ ಮಾಡಲಿಲ್ಲ ಅಂದರೆ ನಮ್ಮ ಮಕ್ಳು ಇರ್ತಾರಲ್ಲ, ಅವ್ರನ್ನ ಮೇಂಟೈನ್ ಮಾಡೋಕೆ ಒಬ್ರು ಬೇಕು. ಅದಕ್ಕೆ ಅಕ್ಕ ಪೂಜೆ ಮಾಡಾದ್ಮೇಲೆ ನಾನು ಪೂಜೆ ಮಾಡಿದ್ದು. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನದ ಒಳಗಡೆ ಹೊರಟು. ಹೋಗ್ತಾ ಎಂಟ್ರೆನ್ಸಲ್ಲೇ ಶಿವಪ್ಪ ಇದ್ದ. ಶಿವಪ್ಪನಿಗೂ ಕೈ ಮುಕ್ಕೊಂಡು ಹಾಗೆ ಒಳಗಡೆ ಎಂಟ್ರಿಯಾಗಿ ನಾನೇನು ಬೇಡ್ಕೋಬೇಕಾಗಿತ್ತು ಎಲ್ಲ ಬೇಡ್ಕೊಂಡು ದೇವ್ರಿಗೂ ನಮಸ್ಕಾರ ಹಾಕೊಂಡು ನಾನು ಹೊರಗಡೆ ಬಂದೆ. ನಾನು ಇದ್ರದ್ದು ಫುಲ್ ವಿಡಿಯೋ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ ಆಗಲೇ. ನೀವಿನ್ನು ಯಾರೆಲ್ಲ ನೋಡಿಲ್ಲ ಹೋಗಿ ಯೂಟ್ಯೂಬ್ ಚಾನಲ್ ನೋಡಿ.